ನೋಡಿದ್ರೆ ಅದೆಷ್ಟು ಖುಷಿ ಕೊಡುತ್ತೆ ನಿಮ್ಗೆ ಮಕ್ಳು. ಅದ್ರಲ್ಲೂ ಹೆಣ್ಮಕ್ಳಿಗೆ ಫಾದರ್ ಯಾವಾಗ್ಲೂ ಸೂಪರ್ ಹೀರೋ. ಸಿ ಆ್ಯಂಡ್ ಯು ಹ್ಯಾವ್ ಟು ಪ್ರೊಜೆಕ್ಟ್ ಯುವರ್ ಸೆಲ್ಫ್ ಆಸ್ ಎ ಸೂಪರ್ ಹೀರೋ. ನಾವು ಸುಮ್ಮನೆ ನಮ್ಮ ಮಕ್ಳಿಗೆ ನಾವು ಹೀರೋ ಅಂದ್ಕೊಂಡು ನಾವು ಏನು ಮಾಡಿದ್ರು ನಮ್ಮ ಮಕ್ಳಿಗೆ ನಾವು ಹೀರೋ ಆಗಿರ್ತೀವಿ ಅಂದರೆ ತಪ್ಪಾಗುತ್ತೆ. ಐ ಆಮ್ ಎಮೋಷ್ನಲ್. ನನ್ನ ಮಕ್ಕಳು ವಿಚಾರ ಬಂದರೆ ನಾನು ಯಾವಾಗಲೂ ಎಮೋಷ್ನಲ್. ಬಿಕಾಸ್ ನಾನು ಲೈಫಲ್ಲಿ ತಪ್ಪುಗಳು ಮಾಡಿದ್ದೀನಿ. ಸೊ ಆ ತಪ್ಪುಗಳನ್ನೆಲ್ಲ ಓವರ್ಕಮ್ ಮಾಡಿದ್ದೀನಿ. ನಾನು ತಪ್ಪು ಮಾಡಿದ್ದೀನಿ, ಯಾಕೆ ತಪ್ಪು ಮಾಡಿದ್ದೀನಿ ಅಂತ ಯೋಚನೆ ಮಾಡಿ ಆ ತಪ್ಪನ್ನು ತಿದ್ದು ಮುಂದಕ್ಕೆ ಹೋಗಿ ಆ ತಪ್ಪನ್ನು ಸಮಾಜದ ಮುಂದೆ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ನಾನು ಯಾವಾಗಲೂ ನಾನು ಆ ಸೆಟ್ ಆಫ್ ಮೈಂಡಲ್ಲಿ ಬದುಕಿರೋನು. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ. ಸೊಸೈಟಿ ಇದೆಯಲ್ಲ, ನೀವು ಸೊಸೈಟಿಗೆ ನಾನು ಸೊಸೈಟಿಗೋಸ್ಕರ ಬದುಕ್ತೀನಿ ಅಂದರೆ ನೀವು ಎಷ್ಟೇ ಒಳ್ಳೆಯವರಾಗಿದ್ರೂ ಬೈತಾರೆ. ಇವತ್ತು ನಮ್ಮ ದೇಶದಲ್ಲಿ ಒಂದು ಸೆಟ್ ಆಫ್ ಕ್ರೌಡ್ ಇದೆ. ಪ್ರಧಾನ ಮಂತ್ರಿಗಳನ್ನೂ ಬೈತಾರೆ, ಮುಖ್ಯಮಂತ್ರಿಗಳನ್ನೂ ಬೈತಾರೆ, ದೊಡ್ಡ ಸೂಪರ್ ಸ್ಟಾರ್ಗಳನ್ನೂ ಬೈತಾರೆ. ನೀವು ಅವ್ರದ್ದೊಂದು ಫೋಟೋ ಹಾಕಿ 15 ಜನ ಹೊಗಳಿದ್ರೆ ಇಲ್ಲೆಲ್ಲೋ ಒಂದು 3-4 ಜನ ಅವ್ರನ್ನ ಬೈದೆ ಅವ್ರಿಗೆ ತಿಂದನ್ನ ಅವ್ರಿಗೆ ಜೀರ್ಣನೇ ಆಗಲ್ಲ. ಅವ್ರಿಗೇನು ಕೆಲಸ ಇರಲ್ಲ, ಸರ್ಟಿಫೈ ಮಾಡಿಬಿಡ್ತಾರೆ 2 ನಿಮಿಷಕ್ಕೆ. ಇನ್ನೂ ಒಂದು ಬೇಜಾರು ಕೂಡ ಇದೆ ನನಗೆ. ಇವತ್ತು ಸೊಸೈಟಿ, ನೀವು ನನ್ನ ಹೆಣ್ಮಕ್ಳು ವಿಚಾರ ಮಾತಾಡೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ನೀವು ಎಕ್ಸ್ಪೋಸ್ ಮಾಡಿದ್ರೆ, ಹುಚ್ಚುಚ್ಚಂಗಾಡಿದ್ರೆ, ತರಲೆ ಮಾಡ್ಕೊಂಡು ತಿರ್ಗಾಡಿದ್ರೆ, ಇಂಥವ್ರನ್ನೆಲ್ಲ ಇವತ್ತು ಜನ ಫಾಲೋ ಮಾಡ್ತಿದ್ದಾರೆ. ಐ ಫೀಲ್ ಪಿಟಿ ಫಾರ್ ದೆಮ್. ಯಾರಿಗೆ ಪಿಟಿ ಫೀಲ್ ಮಾಡ್ತಿದ್ದೀನಿ ಅಂದರೆ, ಆ ಫಾಲೋ ಮಾಡಿಸ್ಕೋತಿದಾರಲ್ಲ ಅವ್ರನ್ನೆಲ್ಲ, ಫಾಲೋ ಮಾಡ್ತಿದಾರಲ್ಲ ಅವ್ರನ್ನ. ಯಾಕಂದರೆ ನಾನು ನೋಡಬೇಕು ನಾಳೆ ಅವ್ರ ಮಕ್ಳುಗಳು ಎಂತೆಂಥವ್ರನ್ನ ಫಾಲೋ ಮಾಡ್ತಾರೆ. ಐ ವಾಂಟ್ ಟು ಸಿ ದಟ್. ಬಿಕಾಸ್ ಇವತ್ತು ನಾವು ನೋಡ್ತಾ ಇದ್ದೀವಿ, ಅವರು 5 ಸ್ಟಾರ್ ಹೋಟ್ಲಲ್ಲಿ ತಿಂಡಿ ತಿಂತಿದ್ದಾರೆ, ಇವ್ರು ಅಲ್ಲೇನೋ ಮಾಡ್ತಿದ್ದಾರೆ. ದಿಸ್ ಈಸ್ ನಾಟ್ ಲೈಫ್ ಸರ್. ಲೈಫಲ್ಲಿ ರಿಯಲ್ ಹೀರೋಸ್ ನಮ್ಮೂರಲ್ಲಿ ಒಬ್ಬರಿದ್ದಾರೆ, ನಾನು ತೋರಿಸ್ತೀನಿ ಬೇಕಿದ್ರೆ. ಆತ ಇವತ್ತಿನವರೆಗೂ ಎಷ್ಟೋ 500-600 ಹೆಣಗಳು, ಬೀದಿ ಹೆಣಗಳನ್ನ ಹೂತಾಕಿ ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಅಂಥವ್ರನ್ನ ಪ್ರೈಸ್ ಮಾಡಿ ಸರ್. ಅಂಥವ್ರನ್ನ ಸಮಾಜದ ಮುಖೇನಕ್ಕೆ ತಗೊಬನ್ನಿ. ನೆನ್ನೆ ಪಾಪ ಯಾರೋ ಬಡಪಾಯಿ ಅವಳೆಲ್ಲೋ ಅಲ್ಲಿ ಕುಂಭಮೇಳದಲ್ಲಿ ಏನೋ ಮಾರ್ಕೊಂಡಿದ್ದವ್ರನ್ನ ಏಕಾಏಕಿ ಸ್ಟಾರ್ ಮಾಡೋದು ಇವರೇ. ನೆಕ್ಸ್ಟ್ ಡೇ ಏಕಾಏಕಿ ಅವಳು ಏನೋ ಪಾಪ ಅಬ್ವಿಯಸ್ಲಿ ಫೇಮ್ ಬಂದಾಗ ಅವಳಿಗೂ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆಕೆ ಎಲ್ಲೋ ಹೋಗಿ ಏನೋ ಒಂದು ಮೇಕ್ ಓವರ್ ಮಾಡ್ಕೊಂಡು ಬಂದ ತಕ್ಷಣ ಬೈಯೋರು ಇದೇ ಜನಗಳು. ಸೊ ಜನಗಳಿಗೋಸ್ಕರ ನೀವು ಬದುಕೋಕ್ಕಾಗಲ್ಲ. ಲಿವ್ ಫಾರ್ ಯುವರ್ ಫ್ಯಾಮಿಲಿ, ಲಿವ್ ಫಾರ್ ಯುವರ್ ಸೆಲ್ಫ್. ಮೊದಲು ನಿಮಗೋಸ್ಕರ ಬದುಕಿ. ನಮಗೋಸ್ಕರ ನಾವು ಬದುಕಿದ್ರೆ, ನಾವು ಚೆನ್ನಾಗಿದ್ರೆ ನಮ್ಮ ಮನೆಯವ್ರು ಯಾವಾಗಲೂ ಚೆನ್ನಾಗಿರ್ತಾರೆ. ಸೊ ಐ ಬಿಲೀವ್ ಇನ್ ದಟ್. ಸರ್, ನಾರ್ಮಲಿ ಹೆಣ್ಮಕ್ಳು ವಿಚಾರ ಅಂತ ಬಂದಾಗ ನೀವು ನೋಡ್ತಾ ಇರ್ತೀವಿ ಡೈಲಿ ಅತ್ಯಾಚಾರಗಳು, ಲೈಂಗಿಕ ದೌರ್ಜನ್ಯಗಳು ನಡೀತಾ ಇರುತ್ತೆ. ಇದಕ್ಕೆ ಸೊಲ್ಯೂಷನ್ನೇ ಇಲ್ವಾ ಅನ್ನೋ ಪ್ರಶ್ನೆಗೆ ಎಷ್ಟೋ ಸಲ ನನಗೆ ಕಾಡಿದೆ. ನಾವು ಹೆಣ್ಮಕ್ಳನ್ನ ಯಾರು ಅತ್ಯಾಚಾರ ಮಾಡ್ತಾರೋ ಅವ್ರನ್ನ ಬೀದಿ ಹೆಣ ಮಾಡಿಬಿಡ್ಬೇಕು, ಅದು ಮಾಡಿಬಿಡ್ಬೇಕು, ಇದು ಮಾಡಿಬಿಡ್ಬೇಕು ಅಂತ ಎಲ್ಲ ಆಂಗ್ಸೈಟಿಗಳು, ನಮ್ಮ ಆ್ಯಂಗರ್ ಎಲ್ಲ ಎಕ್ಸ್ಪೋಸ್ ಮಾಡ್ತೀವಿ ಟು ಬಿಕಮ್ ಹೀರೋ. ಅಕಸ್ಮಾತ್ ಯಾರಾದರೂ ಆ ಕೆಲಸ ಮಾಡಿಬಿಟ್ರೆ ಅವ್ರನ್ನ ಕೆಟ್ಟವರು ಅಂತೀವಿ. ಸೊ ದಿಸ್ ಇಸ್ ಸೊಸೈಟಿ. ಶಿಕ್ಷೆ ಆಗಬೇಕು, ಒಂದು ಪ್ರಾಪರ್ ಪ್ರೊಪೋಗೆಂಡಾ ಬರಬೇಕು. ಯಾಕಂದರೆ ರಾಜಕೀಯದವ್ರ ಮಕ್ಕಳು ಮಾಡಿದ್ರೆ ಅದು ರೇಪ್ ಆಗಲ್ಲ. ದೊಡ್ಡ ದೊಡ್ಡ ಮಂತ್ರಿಗಳ ಮಕ್ಕಳು, ಅವ್ರಿವ್ರ ಮಕ್ಕಳು, ಅವ್ರುಗಳು ಮಾಡಿದ್ರೆ ಅದು ರೇಪ್ ಆಗಲ್ಲ. ಯಾರೋ ಪಾಪ ಅವ್ನಿಗೆ ಯಾರೋ ಬ್ಯಾಕ್ ಡ್ರಾಪ್ ಇಲ್ಲ, ಇನ್ನೊಬ್ಬ ಇಲ್ಲ, ಯಾವನೋ ಬೀದಿಯವನು ಮಾಡಿಬಿಟ್ರೆ ಅದು ಹೈಲೈಟ್ ಆಗುತ್ತೆ. ನಿಜವಾಗ್ಲೂ ಅತ್ಯಾಚಾರ ನಡೀತಿರೋದು ಈ ಪ್ರಪಂಚದ ತುಂಬ ಜನ ಇದ್ದಾರೆ. ಆ್ಯಕ್ಚುಲಿ ಅಲ್ಲಿ ನೀವು ಕಟ್ ಆಫ್ ಮಾಡಬೇಕು. ಅಂಥದ್ದೊಂದು ಕಾನೂನು ಈ ದೇಶಕ್ಕೆ ಬರಬೇಕು. ಸೊ ಅದು ಬಂದಾಗ ಬಹುಶಃ ಇದು ಸ್ಟಾಪ್ ಆಗುತ್ತೆ. ಅದು ಸ್ಟಾಪ್ ಆಗಬೇಕು ಅಂದರೆ ನಾವು ಓಟ್ ಕೊಡಬೇಕಾದ್ರೆ ಹಿಂಗೆ ಈಸ್ಕೊಂಡು ಓಟ್ ಕೊಡೋ ಸಂಸ್ಕೃತಿನ ನಿಲ್ಲಿಸಬೇಕು. ಇಲ್ಲಿಟ್ಕೊಂಡು ಓಟ್ ಕೊಟ್ಟರೆ ಆವಾಗ ಯು ಕ್ಯಾನ್ ಆಲ್ವೇಸ್ ಎಕ್ಸ್ಪೆಕ್ಟ್ ಎ ಗುಡ್ ಗವರ್ನೆನ್ಸ್ ಆ್ಯಂಡ್ ಯು ಕ್ಯಾನ್ ಕ್ವಶನ್ ಯುವರ್ ಲೀಡರ್. ಅದೇ ಪ್ರಪಂಚದಲ್ಲಿ ಇಷ್ಟು ಜನ ಹೆಣ್ಮಕ್ಳು ಮೇಲೆ ಅತ್ಯಾಚಾರ ಆಗ್ತಿದ್ರು, ಯಾರು ಮಾತಾಡ್ತಾ ಇಲ್ಲ. ಮಾತಾಡಿದ್ರೆ ಒಂದಷ್ಟು ಬೇರೆ ಬೇರೆ ಪಾರ್ಟಿಗಳಲ್ಲಿರ್ತಾರೆ, ಬೇರೆ ಬೇರೆ ಲೀಡರ್ಸ್ಗಳಿರ್ತಾರೆ. ನೀವು ಇಲ್ಲಿ ಮಾತಾಡಿದ್ರೆ ನಿಮ್ಮ ಪಾರ್ಟಿಯವ್ರು ಮುನ್ಸ್ಕೋತಾರೆ, ಇಲ್ಲ ಅಲ್ಲಿ ಮಾತಾಡಿದ್ರೆ ಇನ್ನೊಂದು ಪಾರ್ಟಿಯವರು ನಿಮ್ಮ ಮೇಲೆ ಎದುರು ಬೀಳ್ತಾರೆ. ಸೊ ಇದು ಯಾಕೆ ನಮ್ಗೆ ಈ ಜಂಜಾಟ? ಲೆಟ್ ವಿ ಬಿ ನ್ಯೂಟ್ರಲ್ ಅಂತ ನ್ಯೂಟ್ರಲ್ ಆಗಿರ್ತಾರೆ. ಬಹುಶಃ ಅದು ನಮ್ಮ ಮನೆಗಳಲ್ಲಾದಾಗಲೇ ನಮಗೆ ಎಕ್ಸ್ಪೀರಿಯನ್ಸಿಗೆ ಬರೋದೇನೋ. ಐ ಫೀಲ್ ಸ್ಯಾಡ್ ಫಾರ್ ದಟ್. ಅದಕ್ಕೊಂದು ಕಾನೂನು ಬರಲೇಬೇಕು. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ, ಅಂಥ ಸಂದರ್ಭ ಬಂದಾಗ ಸೆಲ್ಫ್ ಡಿಫೆನ್ಸ್ಗೆ ಹೆಣ್ಮಕ್ಳು ರೆಡಿ ಇರಬೇಕು. ಅಂಥವ್ರನ್ನ ಯಾರೋ ಇನ್ನೊಬ್ಬನ್ನ ಕರೆಸಿ ಅಥವಾ ಇನ್ನೊಬ್ಬರೇನೋ ಮಾಡೋದಕ್ಕಿಂತ ಆ ಟೈಮಲ್ಲಿ ಅವನಿಂದ ನಾವು ಉಳಿಸ್ಕೊಳಕ್ಕೆ ನಮಗೇನು ಶಕ್ತಿ ಇರುತ್ತೋ, ತಾಕತ್ತಿರುತ್ತೋ ಅಂಥವ್ರನ್ನ ನಾವೇ ಅಲ್ಲಿ ಸದೆ ಬಡಿಬೇಕು ಅನ್ನೋದು ನಾನು ಹೆಣ್ಮಕ್ಳಿಗೆ ಹೇಳುವಂಥ ಒಂದು ವಿಷಯ.